ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾವು ಭಾವಿಸ್ತೀನಿ. ಹಾಗೆ ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಒಂದು ತುಂಬ ಕಣ್ಣಿಗೆ ತಂಪಾಗುವಂಥದ್ದು ಒಂದು ಈ ಎಲೆಯದ್ದು ಇದು ಔಷಧಿ ಮಾಡಿ ತೋರಿಸ್ತೀನಿ. ಅಂದರೆ ಇದು ಹೊಟ್ಟೆ ನೋವಿಗೂ ಆಗುತ್ತೆ. ಡೇಟ್ ಆದಾಗ ಹೊಟ್ಟೆ ನೋವು ತುಂಬ ಬರುವಾಗ ಇದನ್ನು ಕಿಂಪಿಸಿ ಮಾಡಿ ತೋರಿಸ್ತೀನಿ. ಎಲೆಯನ್ನು ಹೀಗೆ ಸಣ್ಣ ಇದು ಮಾಡಬೇಕು. ತುಂಬ ಅದು ಬೇಸಿಗೆಯಲ್ಲಿ ಎಲೆ ಇದು ಸ್ವಲ್ಪ ಸುಮಾರು ಹೊತ್ತು ಮಾಡಲಿಕ್ಕೆ ಉಂಟು. ಕೈಯಲ್ಲೇ ಗಿಮಿಸ್ಬೇಕು, ಮಾತ್ರ ಕೈಯಲ್ಲೇ ಗಿಮಿಸ್ಬೇಕು. ಈಗ ನೋಡಿ, ಹಲ್ವಾ ಥರ ಬರುತ್ತೆ. ಈಗ ಚಂದ ಗಿಮ್ಚಿದ ಮೇಲೆ ಕೈಯಲ್ಲಿ ಗಿಮ್ಸಬೇಕು. ನೋಡಿ, ಈ ಥರ ಬರುತ್ತೆ, ಈ ಥರ ಬರುತ್ತೆ, ಈ ಥರ. ಆಮೇಲೆ ಇದು ಒಂದು ಕಾಲು ಗಂಟೆ ಇಟ್ಟರೆ ಹಲ್ವಾ ಆಗುತ್ತೆ, ಹಲ್ವಾ ಥರ ಆಗುತ್ತೆ, ಹಲ್ವಾ ಪೀಸ್ ಥರ. ಕಣ್ಣಿಗೆ ಹಾಕ್ಲಿಕ್ಕೆ ಒಂದು 10 ನಿಮಿಷ ಆಯಿತು ಅಂದರೆ ಇದು ಒಳ್ಳೆ ಹಲ್ವಾ ಥರ ಆಗುತ್ತೆ. ಬಿಸಿಲಲ್ಲಿ ಏನಿಡ್ಬೇಕಂತಿಲ್ಲ. ಕಣ್ಣಿಗೆ ತುಂಬ ತುಂಬ ತಂಪು. ಒಂದು ಸಲ ಹಾಕಿದರೆ ಒಂದು 6 ತಿಂಗಳು ಹಾಕಬೇಕಂತಿಲ್ಲ. ಇಷ್ಟು ಅದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕೋದು. ಬೆಲ್ಲ ನೋಡಿ, ಇದನ್ನು ಬೆಲ್ಲ ಹಾಕಿದ ಮೇಲೆ ನೀರಾದ್ಮೇಲೆ ನೀರಾಗುತ್ತೆ. ಬೀಳು ಒಂಥರ, ಬೀಳು ಅಂದರೆ ಬೇಲಿ ಎಲ್ಲ ಕಟ್ತೀವಲ್ಲ, ಬೇಲಿಯಲ್ಲೆಲ್ಲ ಇರ್ತದೆ ಕಣ್ಣಿಗೆ ತಂಪಾಗುವಂಥ ಎಲೆ ಇದು ಬೀಳು. ಅದರದ್ದು ಹೆಸರನ್ನು ಮರ್ತೋಗಿದೆ. ಇದು ನೋಡಿ, ಬೆಲ್ಲ ಹಾಕಿ ಈ ಥರ ಆಗಿದೆ. ಈ ಥರ ಬೆಲ್ಲ ಹಾಕಿ ಹಲ್ವಾ ಥರ ಆಗಿದೆ. ಇದನ್ನು ಡೇಟ್ ಆದವಾಗ ಹೊಟ್ಟೆ ನೋವು ಬರ್ತದಲ್ಲ, ಆವಾಗ ಕುಡಿಬೇಕು. ಈ ಥರ ಮಾಡಿ 3 ದಿವಸ ಕುಡಿಬೇಕು. ಹೊಟ್ಟೆ ನೋವು ಬರಲ್ಲ, ಏನು ಬರಲ್ಲ, ಚೆನ್ನಾಗಾಗುತ್ತೆ. ಮತ್ತು ತಂಪು ಅಂದರೆ ತಂಪು, ತುಂಬ ತಂಪು. ಇದು ಬೇಲಿಯಲ್ಲಿ ಆಗುವಂಥ ಬೀಳು. ಅದರಲ್ಲಿ ದ್ರಾಕ್ಷಿ ಗೊಂಚಲು ಥರ ಬರುತ್ತೆ, ಬಿಳಿ ಹಣ್ಣಾಗುತ್ತೆ. ಆಮೇಲೆ ಅದು ಎಲೆ ಹಸಿರು ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ನಾನೇ ಕುಡಿತೀನಿ ಇವತ್ತು. ಏನು ಹೀಟಾಗಿರುತ್ತೋ ಆವಾಗ ಇದು ತಂಪಾಗಿರುತ್ತೆ. ಮತ್ತು ತಲೆಯ ನೆತ್ತಿ ಮೇಲೆ ಒಂದು ಪಿಸಿಡಬೇಕು. ಅದನ್ನು ಆ ಥರ ಗಿಮ್ಚಿದೆ. ಅದಕ್ಕೆ ಬೆಲ್ಲ ಹಾಕ್ಲಿಕ್ಕಿಲ್ಲ, ಹೊಟ್ಟೆ ಕುಡಿಲಿಕ್ಕೆ ಮಾತ್ರ ಬೆಲ್ಲ ಹಾಕಬೇಕು. ತಲೆಗೆ ಇಡಲಿಕ್ಕೆ, ಕಣ್ಣಿಗೆ ಇಡಲಿಕ್ಕೆ ಬೆಲ್ಲ ಹಾಕ್ಲಿಕ್ಕಿಲ್ಲ. ಗಿಮ್ಚಿದ್ದು ಸೊಪ್ಪು ಈ ಥರ ಹಲ್ವಾ ಥರ ಆಗಿದೆ. ಈಗ ಇದು ಕಣ್ಣಿಗೆ ಮತ್ತು ನಮ್ಮ ತಲೆಗೆ ನೆತ್ತಿಗೆ ಹಾಕಬೇಕು. ಈಗ ನನ್ನ ಕಣ್ಣಿಗೆ ನಾನು ಹಾಕ್ತೀನಿ, ತೋರಿಸ್ತೀನಿ ನೋಡಿ. ತುಂಬ ತುಂಬ ತಂಪು. ಎಷ್ಟು ದಿವಸ ಬೇಕು ಎಲ್ಲ ಹಾಕಿದರೆ ಒಂದು 6 ತಿಂಗಳು ಏನು ಹಾಕಬೇಕಂತಿಲ್ಲ ಕಣ್ಣಿಗೆ. ನನ್ನ ಕಣ್ಣಿಗೆ ನಾನು ಹಾಕ್ಕೊಳ್ತೀನಿ ಯಾವಾಗಲೂ. ಹಾಗೆ ಒಂದು 6 ತಿಂಗಳಿಗೆ ಒಂದ್ಸಲ ಕಣ್ಣಿಗೆ ಅದ್ರ ರಸ ತೆಗೆದು ಈ ಥರ ಹಲ್ವಾ ಮಾಡಿ ಕಣ್ಣಿಗೆ ಹಾಕ್ಕೊಬೇಕು. ಒಂದು ಅರ್ಧ ಗಂಟೆ ಇಟ್ಕೋಬೇಕು. ಅವಾಗ ಒಳ್ಳೆ ಕಣ್ಣು ಒಳ್ಳೆ ತಂಪಾಗಿ ಕ್ಲೀನಾಗಿರುತ್ತೆ. ಹಾಗೆ ನಮ್ಮ ತಲೆ ನೆತ್ತಿಗೂ ಹಾಕೋಬೋದು, ತುಂಬ ತಂಪಾಗಿ ಇರುತ್ತೆ. ನೋಡಿ, ತಲೆಗೂ ನೆತ್ತಿಗೆ ಹಾಕಬೇಕು, ತುಂಬ ತಂಪಾಗಿರುತ್ತೆ. ತಲೆ ಎಲ್ಲ ಉರಿ ಬರಲ್ಲ, ಕ್ಲೀನಾಗಿ ಆಗುತ್ತೆ. ಒಂದು ಅರ್ಧ ಗಂಟೆ ಹಾಕ್ಕೊಂಡು ಇಟ್ಕೊಂಡ್ರೆ ಸಾಕು. ಮತ್ತೊಂದು 6 ತಿಂಗಳು ಏನೂ ಮಾಡಬೇಕಂತಿಲ್ಲ. ಹೀಗೆ ಮಾಡಿ ನೀವು ಮಾಡಿ ನೋಡಿ. ಬೇಲಿಯಲ್ಲಿ ಸೊಪ್ಪು ಬೀಳಿರುತ್ತೆ, ಬೀಳಲ್ಲಿ ಆ ಥರ ಸೊಪ್ಪು ಸಿಗುತ್ತೆ. ಹಾಗೆ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರನ್ನು ಕೊಡಿ. ಧನ್ಯವಾದಗಳು. ಎಲೆನೂ ಅದೂ ಎಲ್ಲ ಒಟ್ಟೆ ಇದ್ದಾವೆ. ವೀಳ್ಯದೆಲೆಗೆ ಸುತ್ತಿ ಹಾಕ್ಕೊಂಡು ಬಂದಿದೆ ನೋಡಿ. ಇದು ಗಿಡ, ಇದು ಬಳ್ಳಿ ಹೋಗುತ್ತೆ. ಈ ಥರ ಬಳ್ಳಿ ಬೇಲಿ ಮೇಲೆ ಹೋಗುತ್ತೆ. ಬೇಲಿಯಲ್ಲೆಲ್ಲ ಇರುತ್ತೆ. ತುಂಬ ಒಳ್ಳೆ ಆಯುರ್ವೇದಿಕದ ಔಷಧಿ ಇದು. ಇದರಲ್ಲಿ ಗೊಂಚಲು ಹೂವಾಗುತ್ತೆ, ಹಣ್ಣಾಗುತ್ತೆ.